ನಮಸ್ಕಾರ ವೀಕ್ಷಕರೇ. ಹಲವಾರು ವರ್ಷಗಳಿಂದ ಪ್ರೀತಿ ಮಾಡಿರ್ತೀರಾ, ಜೊತೆಗಿರ್ತೀರಾ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಬ್ಬರು ಮಧ್ಯೆ ಜಗಳ ಆಗಿ ಹುಡುಗಿ ತುಂಬಾ ಕೋಪ ಮಾಡ್ಕೊಂಡು ನಿಮ್ಮನ್ನ ಬಿಟ್ಟು ಹೋಗೋ ಅಂತ ಹಂತಕ್ಕೆ ಬಂದಿದ್ದಾರೆ. ಆದರೆ ನಿಮಗೆ ಅವ್ರನ್ನ ಬಿಟ್ಟು ಬದುಕೋಕೆ ಶಕ್ತಿ ಇಲ್ಲ, ನಿಮ್ಮನ್ನ ಬಿಟ್ಟು ಬದುಕೋಕೆ ಆಗ್ತಾ ಇಲ್ಲ. ಪ್ರತಿದಿನ ಅವ್ರ ನೆನಪು ಕಾಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಅವ್ರು ಏನೂ ಇಲ್ಲ ಅಂದರೆ 0 ಅನ್ನೋ ಥರ ಭಾವನೆ. ಆದರೆ ನೀವು ಏನು ಮಾಡಬೇಕು, ಅವ್ರು ಮತ್ತೆ ನಿಮ್ಮ ಜೀವನಕ್ಕೆ ಬರಬೇಕು ಅಂದರೆ ಖಂಡಿತವಾಗಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ. ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಹೇಳ್ಕೊಡ್ತಾರೆ ಮತ್ತು ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ನಿಮ್ಮ ಜೀವನದಲ್ಲಿ ಅನುಸರಿಸುವ ಮೂಲಕ ಎಂಥದೇ ಆದ ಕಠಿಣ ಮನಸ್ಥಿತಿ ಇರುವಂತಹ ಹುಡುಗನಾದರೂ ಸರಿನೇ, ಹುಡುಗಿಯಾದರೂ ಸರಿನೇ, ಗಂಡ ಅಥವಾ ಹೆಂಡತಿ ಯಾರನ್ನ ಬೇಕಾದರೂ ಕೂಡ ನಿಮ್ಮಂತೆ ವಶೀಕರಣ ಮಾಡ್ಕೊಳ್ಬಹುದು. ಇದು ಬಹಳ ಸುಲಭವಾಗಿರುವಂತಹ ಮಾರ್ಗ. ಒಂದು ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಳ್ಬೇಕು, ಅದರಲ್ಲಿ ಆ ಹುಡುಗಿಯ ಕೂದಲುಗಳನ್ನು ಹಾಕ್ಕೊಳ್ಬೇಕು. ನಂತರ 2 ಕೆಂಪು ಮೆಣಸಿನಕಾಯಿನ ತಗೋಬೇಕು. ಕೆಂಪು ಮೆಣಸಿನಕಾಯಿ ಮೇಲೆ ಆ ಹುಡುಗಿ ಹೆಸರು ಮತ್ತು ನಿಮ್ಮ ಹೆಸರನ್ನ ಬರ್ಕೊಳ್ಬೇಕು. ನಂತರ ಆ ಮಣ್ಣಿನ ಕುಡಕೆ ಒಳಗೆ ಹಾಕಬೇಕು. ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಳ್ಬೇಕು. ನೀವು ನೋಡ್ಬೋದು, ಯಾವುದೇ ರೀತಿಯ ತಾಂತ್ರಿಕ ವಿದ್ಯೆ ಆಗಿರ್ಬೋದು, ದೇವರ ಒಂದು ಜಪ ತಪ್ಪ ಆಗಿರ್ಬೋದು, ದೇವಸ್ಥಾನಗಳಲ್ಲಾಗಿರ್ಬೋದು, ನಿಂಬೆ ಹಣ್ಣಿಗೆ ಬಹಳಷ್ಟು ಪವರ್ ಇದೆ. ನಿಂಬೆ ಹಣ್ಣನ್ನು ಬಳಸಿ ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ. ಅದೇ ಥರ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಶಾಶ್ವತವಾಗಿ ಸಂಪೂರ್ಣವಾಗಿ ನಿಮ್ಮಂತೆ ಮಾಡ್ಕೊಳ್ಬೇಕು ಅಂದರೆ ಅದರ ಮೇಲ್ಗಡೆ ಒಂದು ಕಪ್ಪು ಬಣ್ಣದ ಪ್ಲೇಟನ್ನಾದರೂ ಮುಚ್ಬೋದು ಅಥವಾ ಒಂದು ಪೇಪರನ್ನು ಮುಚ್ಚಬೇಕಾಗುತ್ತೆ. ನಂತರ ಕೆಂಪು ಮತ್ತು ಅರಿಶಿಣದಿಂದ ಕೂಡಿರುವಂತಹ ದಾರದಿಂದ ದಿಗ್ಬಂಧನ ಥರ ಅದನ್ನ ಸುತ್ತಬೇಕು. ಇದನ್ನೆಲ್ಲ ಸುತ್ತು ರೆಡಿ ಮಾಡಿಕೊಂಡು ನೀವು ಆ ಒಂದು ಕುಡುಕೆಯನ್ನು ಕೈಯಲ್ಲಿ ಇಟ್ಕೊಂಡು ಒಂದು ವಿಶೇಷವಾದ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ. ಓಂ ಕ್ರೀಂ ರೀಂ ಶ್ರೀಂ ಪಟ್ ಸ್ವಾಹ ಕ್ರಿಯಂ 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 ಕ್ರೀಂ ಕ್ರೀಂ ಕ್ರೀಂ. ವಿಶೇಷವಾಗಿ ಆ ಹುಡುಗಿಯ ಹೆಸರನ್ನು ಹೇಳಿಕೊಂಡು ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಈ ಮಂತ್ರವನ್ನು ಹೇಳಬೇಕಾದ್ರೆ ಇದು ಬೀಜಾಕ್ಷರಿಯಿಂದ ಕೂಡಿರುವಂತಹ ಮಂತ್ರ. ನಿಮಗೆ ಖಂಡಿತವಾಗಿ 100% ವರ್ಕ್ ಆಗುತ್ತೆ. ಇದನ್ನೆಲ್ಲ ರೆಡಿ ಮಾಡಿ ಇದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕಾಗುತ್ತೆ. ಇದನ್ನು ಮಾಡಿ ಬಂದ ನಂತರ ನೀವು ಖಂಡಿತ ಅವ್ರಿಗೆ ಕರೆ ಮಾಡೋದಾಗಿರ್ಬೋದು, ಅವ್ರ ಜೊತೆ ಮಾತನಾಡ್ಸೋಕ್ಕೆ ಪ್ರಯತ್ನ ಮಾಡಿ. ಅವರಾಗಿ ಅವರು ನಿಮ್ಮ ಜೊತೆ ಮಾತನಾಡ್ತಾರೆ. ನೀವು ಹೇಳಿದಂತಹ ಮಾತುಗಳನ್ನು ಚಾಚು ತಪ್ಪದೆ ಕೇಳ್ತಾರೆ. ನಿಮ್ಮ ಜೊತೆ ಸಂತೋಷವಾಗಿರೋದಕ್ಕೆ ಈ ಒಂದು ತಂತ್ರ ನಿಮಗೆ ಸಹಾಯ ಮಾಡಿಕೊಡುತ್ತೆ.